ನಮಸ್ಕಾರ ಸ್ನೇಹಿತರೆ. ಬೆಳ್ಳಿತೆರೆ ಇರಲಿ, ಕಿರುತೆರೆ ಇರಲಿ, ಹೆಸರು ಕೀರ್ತಿಯ ಬೆನ್ನತ್ತಿ ಬರುವ ಹಲವಾರು ಚೆಲುವೆಯರು ಇಲ್ಲಿನ ಕಾಮಂದರ ಕಣ್ಣಿಗೆ ಬಿದ್ದೇ ಬೀಳ್ತಾರೆ. ಮುಗ್ಧತೆಯನ್ನ ಬಳಸಿಕೊಂಡು ಹಲವರು ಇಲ್ಲಿ ಹಲವರನ್ನ ಮಂಚಕ್ಕೇರುವಂತೆ ಆಮಂತ್ರಣ ಪತ್ರಿಕೆಯನ್ನ ನೀಡ್ತಾರೆ. ಕೆಲವರು ಈ ಕೆಂಡಾಗೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಬೀಳ್ತಾರೆ. ಇನ್ನು ಕೆಲವರು ಹಾಸಿಗೆ ಹಂಚಿಕೊಂಡರಷ್ಟೇ ಇಲ್ಲಿ ಅವಕಾಶ ಎಂಬ ಕಹಿ ಸತ್ಯವನ್ನ ಅರಿತು ರಾಜಿ ಮಾಡ್ಕೊಳ್ತಾರೆ. ಮತ್ತು ಕೆಲವರು ಅವಕಾಶ ಸಿಗದಿದ್ರೂ ಚಿಂತೆ ಇಲ್ಲ ಎಂದು ಇಂತಹ ಕೃತ್ಯವನ್ನ ಎಡಗಾಲಿನಲ್ಲಿ ಒದ್ದು ಬರ್ತಾರೆ. ಒಂದರ್ಥದಲ್ಲಿ ಪ್ರತಿಯೊಬ್ಬ ನಟಿಮಣಿಯರು ಒಂದಲ್ಲೊಂದು ಸಂದರ್ಭಗಳಲ್ಲಿ ಇಂತಹ ಸನ್ನಿವೇಶಗಳಲ್ಲಿ ನಲುಗಿದವರೇ ಆಗಿರುತ್ತಾರೆ. ಇದಕ್ಕೆ ರಜನಿ ಸದ್ಯದ ಉದಾಹರಣೆ. ಹೌದು, ರಜನಿ 2012ರ ಆಚೀಚೆ ಪ್ರಸಾರವಾದ ಅಮೃತ ವರ್ಷಿಣಿ ಧಾರಾವಾಹಿಯ ಅಮೃತ ಬರೋಬ್ಬರಿ 6 ವರ್ಷಗಳ ಕಾಲ ಪ್ರಸಾರವಾದ ಈ ಧಾರಾವಾಹಿ ಮೂಲಕ ಕರುನಾಡಿನ ಮನೆ ಮನ ತಲುಪಿದ ರಜನಿ ಆನಂತರ ಆತ್ಮಬಂಧನ ಧಾರಾವಾಹಿಯಲ್ಲಿ ಅಭಿನಯಿಸಿದರು. ಸ್ಟಾರ್ ಸಿಂಗರ್, ಡ್ಯಾನ್ಸಿಂಗ್ ಸ್ಟಾರ್ಸ್, ಮಜಾ ಟಾಕೀಸ್, ಕುಕ್ಕರಿ ಶೋಗಳಲ್ಲಿ ಭಾಗವಹಿಸಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅಂತರ ಪಾತ್ರವನ್ನ ಕೂಡ ನಿರ್ವಹಿಸಿದ್ರು. ನೀರಲು ಜೊತೆಯಲ್ಲಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಮರಳಿ ಪತ್ತೆ ಬಂದ್ರು. ಎಂತ ರಜನಿ ಸದ್ಯ ತಮಗಾದ ಕಹಿ ಅನುಭವ ಹಂಚಿಕೊಂಡಿದ್ದಾರೆ. ಬೇರೆ ಭಾಷೆಗಳಲ್ಲಿ ಯಾಕೆ ಪ್ರಯತ್ನ ಮಾಡಲಿಲ್ಲ ಎನ್ನುವುದನ್ನ ಬಹಿರಂಗಪಡಿಸಿದ್ದಾರೆ. ಹೌದು, ಅಸಲಿಗೆ 1 ತಿಂಗಳ ಹಿಂದೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ರಜನಿ ಅವರು ತಮಗಾದ ಕಾಸ್ಟಿಂಗ್ ಕೌಚ್ ಅನುಭವ ಹಂಚಿಕೊಂಡಿದ್ದಾರೆ. ರಜನಿ ಹಂಚಿಕೊಂಡಿದ್ದ ಈ ಅನುಭವ ವಿಡಿಯೋ ಸದ್ಯ ವೈರಲ್ ಆಗ್ತಿದೆ. ತಮ್ಮ ಕಹಿ ಅನುಭವದ ಕುರಿತು ಮಾತನಾಡಿರುವ ರಜನಿ, ನನಗೆ ಅಮೃತ ವರ್ಷಿಣಿ ಧಾರಾವಾಹಿ ಮಾಡಬೇಕಾದ್ರೆ ತೆಲುಗಿನಿಂದ ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶಗಳು ಬಂದಿದ್ವು. ಆದ್ರೆ ಆ ಸಮಯದಲ್ಲಿ ಒಂದೇ ಧಾರಾವಾಹಿ ಮಾಡಿದ್ರೆ ಆಗುವ ಅಡ್ಡ ಪರಿಣಾಮದ ಅರಿವು ನನಗೆ ಇರಲಿಲ್ಲ ಎಂದು ಹೇಳಿದ್ದಾರೆ. ಈಗಿನವರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತು. ಹೀಗಾಗಿ ಇಲ್ಲಿ ಕನ್ನಡದಲ್ಲೊಂದು ಮಾಡಿದರೆ ತಮಿಳು ಅಥವಾ ತೆಲುಗಿನಲ್ಲಿ ಮತ್ತೊಂದು ಮಾಡ್ತಿರ್ತಾರೆ ಎಂದು ಹೇಳಿದ್ದಾರೆ. ಅಮೃತ ವರ್ಷಿಣಿ ಮುಗಿದ ನಂತರ ನನಗೆ ಆಫರ್ಸ್ ಬರಲಿಲ್ಲ ಎಂದು ಹೇಳಿರುವ ರಜನಿ, ಆಗ ನಾನು ಸುಮಾರು ಕಡೆ ಟ್ರೈ ಮಾಡಿದೆ, ಅದು ಕೂಡ ವರ್ಕೌಟ್ ಆಗ್ಲಿಲ್ಲ. ಯಾಕೆ ಅಂತ ಯೋಚಿಸಿದಾಗ ಕೆಲವರು ಮ್ಯಾನೇಜರ್ಗಳು ಅವರು 6 ವರ್ಷ ಸೀರಿಯಲ್ ಮಾಡ್ಬಿಟ್ಟಿದ್ದಾರೆ, ಅವರ ಮುಖ ತುಂಬಾ ಯೂಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರಂತೆ. ಇದು ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಾದಾಗ ನನಗೆ ತುಂಬಾ ನೋವಾಯ್ತು ಎಂದು ಹೇಳ್ಕೊಂಡಿದ್ದಾರೆ. ಈಗ ತೀರಾ ಇತ್ತೀಚೆಗೆ ಕನ್ನಡದಲ್ಲಿ ಕೂಡ ಅವಕಾಶದ ಕೊರತೆಯಾದಾಗ ನೋಡೋಣ, ಮತ್ತೊಮ್ಮೆ ಟ್ರೈ ಮಾಡೋಣ, ಎಲ್ಲರೂ ಮಾಡ್ತಿದ್ದಾರೆ ಎಂದು ಸುವರ್ಣ ಚಾನೆಲ್ನಲ್ಲಿ ನನಗೆ ನಾನ್ ಫಿಕ್ಷನ್ ನಲ್ಲಿ ಕೆಲಸ ಮಾಡುವರು ಒಬ್ಬರು ಪರಿಚಯ ಇದ್ರು. ಅವರಿಗೆ ಕರೆ ಮಾಡಿ ತೆಲುಗು ಅಥವಾ ತಮಿಳಿನಲ್ಲಿ ಧಾರಾವಾಹಿ ಮಾಡ್ಬೇಕು ಅಂದ್ಕೊಂಡಿದ್ದೇನೆ, ಯಾವ್ದಾದ್ರೂ ಇದ್ದರೆ ನೋಡಿ ಸರ್ ಅಂತ ಹೇಳಿದೆ ಎಂದು ಹೇಳಿದ್ದಾರೆ. ಆಗ ಅವರು, ನೀವು ಅಲ್ಲಿಯೇ ಕುಂತು ಮಾತನಾಡಿದರೆ ಆಗಲ್ಲ, ಬನ್ನಿ ಆಡಿಷನ್ಸ್ ಕೊಡಿ, ಲುಕ್ ಟೆಸ್ಟ್ ಕೊಟ್ಟು ಹೋಗಿ ಎಂದು ಅವರು ಹೇಳಿದ್ರು. ಹೀಗಾಗಿ ಸರಿ ಅಂತ ನಾನೇ ಖರ್ಚು ಮಾಡಿಕೊಂಡು ಕಸಿನ್ ಬ್ರದರ್ ನ ಕರ್ಕೊಂಡು ಚೆನ್ನೈಗೆ ಹೋಗಿ ಲುಕ್ ಟೆಸ್ಟ್ ಕೊಟ್ಟಿದ್ದೆ ಎಂದು ಹೇಳಿರುವ ರಜನಿ, ಅಲ್ಲಿ 2 ಆಫೀಸ್ ಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೆವು. ಆದರೆ ಒಂದು ಆಫೀಸ್ ನಲ್ಲಂತೂ ಒಂದು ಕ್ಲೀನ್ ಪ್ರಾಜೆಕ್ಟ್, ಮತ್ತೊಂದು ಕ್ಲೀನ್ ಅಲ್ಲದೆ ಇರುವಂತಹ ಪ್ರಾಜೆಕ್ಟ್ ಅಂತ ಅವರು ಡಿವೈಡ್ ಮಾಡ್ಕೊಂಡಿದ್ರು ಎಂದು ಹೇಳಿದ್ದಾರೆ. ಅದರರ್ಥ ಕಮಿಟ್ಮೆಂಟ್ ಎಂದು ಹೇಳಿದ್ದಾರೆ. ಇನ್ನೊಂದು ಕಡೆ ನನ್ನ ಪರಿಚಯದವರ ಕಡೆಯಿಂದ ಲುಕ್ ಟೆಸ್ಟ್ ಗೆ ಹೋಗಿದ್ದೆ. ಅವರು ನನಗೆ ವಿವರಿಸಿದರು, ನೀವು ಕಮಿಟ್ಮೆಂಟ್ ಗೆ ಒಪ್ಪಿಕೊಂಡರೆ ನಿಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಸಿಗುತ್ತೆ. ಅಂದ್ರೆ ನೀವು ಕಮಿಟ್ ಆದ್ರೂ ಕೂಡ ಒಳ್ಳೆಯವರ ಜೊತೆ ಕಮಿಟ್ ಆಗ್ಬೇಕು. ಕಾಂಜಿ ಪಿಂಜಿ ಅವರ ಜೊತೆ ಆದ್ರೆ ವರ್ಕೌಟ್ ಆಗಲ್ಲ, ಒಳ್ಳೆಯವರ ಜೊತೆ ಕಮಿಟ್ ಆದ್ರೆ ನಿಮಗೆ ಒಂದೊಳ್ಳೆ ಸೀರಿಯಲ್ ಸಿಗುತ್ತೆ ಎಂದು ಅವರು ಹೇಳಿದ್ರು. ಅದೇ ವಾಸ್ತವ ಎಂದು ಕೂಡ ಹೇಳಿದ್ರು ಎಂದು ಹೇಳ್ಕೊಂಡಿದ್ದಾರೆ. ಕಮಿಟ್ಮೆಂಟ್ ಗೆ ಒಪ್ಪಿಕೊಂಡರೆ ಪೇಮೆಂಟ್ ಜಾಸ್ತಿ ಇರುತ್ತೆ ಎಂದು ಕೂಡ ಹೇಳಿರುವ ರಜನಿ, ಕಮಿಟ್ ಆದವರಿಗೆ ಎಲ್ಲಾ ಫೆಸಿಲಿಟಿ ಕೂಡ ಇರುತ್ತೆ ಎಂದು ಎಲ್ಲಾ ಹೇಳಿದರು. ಆಗ ಇದು ನಮಗೆ ಅಲ್ಲ ಅಂತ ಬಂದವಳು ಕನ್ನಡವೇ ಸತ್ಯ, ಜೈ ಕರ್ನಾಟಕ ಮಾತೆ ಎಂದು ಹೇಳಿಕೊಂಡು ಎಲ್ಲಿಯೇ ಕೆಲಸ ಮಾಡ್ತಿದ್ದೇನೆ ಎಂದು ರಜನಿ ಹೇಳಿದ್ದಾರೆ. ನಿಮ್ಮ ಕನ್ನಡದಿಂದಲೇ ಸಾಕಷ್ಟು ಜನ ಬರ್ತಾರೆ, ಅವರು ಧಾರಾವಾಹಿಗಳನ್ನ ಮಾಡ್ತಾರೆ ಎಂದು ನನಗೆ ಹೇಳಿದ್ರು, ಅವರ ಹೆಸರುಗಳನ್ನ ಕೂಡ ಹೇಳಿದ್ರು ಎಂದು ಹೇಳಿರುವ ರಜನಿ, ನಾವೆಲ್ಲ ಬಂದಾಗ ನಮಗೆ ಇದೆಲ್ಲ ಗೊತ್ತೂ ಇರಲಿಲ್ಲ, ಇದೆಲ್ಲದರ ಬಗ್ಗೆ ನಾವು ಕೇಳಿಯೂ ಇರಲಿಲ್ಲ ಎಂದು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.